ತೋಟಪಲ್ಲಿ ಗ್ರಾಮದಲ್ಲಿ ಶಿವಯ್ಯ ಪಾರ್ವತಿ ಎನ್ನುವ ದಂಪತಿಗಳಿದ್ದರು. ಅವರಿಗೆ 2 ಮಕ್ಕಳು. ದೊಡ್ಡವನು ಮನೋಹರ್ ಚೆನ್ನಾಗಿ ಓದಿಕೊಂಡಿದ್ದನು, ಬ್ಯಾಂಕಲ್ಲಿ ಕೆಲಸ ಮಾಡುತ್ತಿದ್ದನು. ಅದರಿಂದ ಕಿನ್ನರ ಅನ್ನುವ ಹುಡುಗಿಯ ಜೊತೆ ಮದುವೆ ಮಾಡುತ್ತಾರೆ. ಕಿನ್ನರ ದೊಡ್ಡ ಸೊಸೆ, ವರದಕ್ಷಿಣೆ ತಂದ ಸೊಸೆ. ಇನ್ನು ಚಿಕ್ಕವನು ಸುಧೀರ್ ಓದನ್ನು ಪಕ್ಕಕ್ಕಿಟ್ಟು ಅಂಜಲಿಯನ್ನು ಪ್ರೇಮ ವಿವಾಹ ಮಾಡಿಕೊಂಡಿದ್ದನು. ಅದರಿಂದ ಪಾರ್ವತಿಗೆ ಅಷ್ಟೊಂದು ಹಿಡಿಸುತ್ತಾ ಇರಲಿಲ್ಲ. ಅದರಿಂದ ಅತ್ತೆಯ ಜೊತೆ ವಾರಗಿತ್ತಿ ಕಿನ್ನರ ಕೂಡ ಅಂಜಲಿಯನ್ನು ಅಸಹಿಸಿಕೊಳ್ಳಲು ಶುರು ಮಾಡುತ್ತಾಳೆ. ಪಾರ್ವತಿ, ಕೋಪ ತರಿಸ್ಕೊಳ್ಳಲ್ಲ ಅಂದ್ರೆ ನಿನ್ನ ಚಿಕ್ಕ ಸೊಸೆ ಅಂಜಲಿ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಏನು ಅದ್ರ ಬಗ್ಗೆ ನೀವು ನನ್ನ ಹತ್ರ ಮಾತಾಡೋದು? ನೋಡು, ಈ ಮನೆಗೆ 2 ಸೊಸೆಯರು, ಆ ವಿಷಯ ಮರೆತು ಹೋಗ್ಬೇಡ. ನಾನೇನು ಮರ್ತು ಹೋಗ್ತಾ ಇಲ್ಲ. ನನಗ್ ಗೊತ್ತು, ನಾನು 2 ಮಕ್ಕಳನ್ನ ಹೆತ್ತಿದ್ದೀನಿ ಅಂತ. ಮನೆಗೆ 2 ಸೊಸೆಯರು ಬಂದಿದ್ದಾರೆ. ಎಲ್ಲ ತಿಳಿದ ನೀನೆ ಚಿಕ್ಕ ಸೊಸೆ ಅಂಜಲಿ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀಯಾ? ದೊಡ್ಡ ಸೊಸೆ ಹತ್ತಿರ ಯಾವ ಕೆಲಸ ಕೂಡ ಮಾಡಿಸ್ತಾ ಇಲ್ಲ. ದೊಡ್ಡವನು ಆಫೀಸ್ಗೆ ಹೋಗ್ತಾನೆ, ಮನೆ ಖರ್ಚಿಗೆ ದುಡ್ಡು ಕೊಡ್ತಾನೆ. ಅದಲ್ಲದೆ ದೊಡ್ಡ ಸೊಸೆ ವರದಕ್ಷಿಣೆ ಕೂಡ ತಂದಿದ್ದಾಳೆ. ಆಗಲೇ ಚಿಕ್ಕ ಸೊಸೆ ಅಂಜಲಿ ಒಂದು ಟ್ರೇನಲ್ಲಿ 2 ಟೀ ಕಪ್ ತೆಗೆದುಕೊಂಡು ಅತ್ತೆಯ ರೂಮ್ಗೆ ಬರುತ್ತಾಳೆ. ಆಗ ಅತ್ತೆ ಮಾವ ಮಾತನಾಡಿಕೊಳ್ಳುತ್ತಿರುವ ಮಾತುಗಳನ್ನು ಕೇಳುತ್ತಾಳೆ. ಅದೇ ಚಿಕ್ಕವನು ಯಾವ ಕೆಲಸದೂ ಇಲ್ಲದೆ ತಿರುಗ್ತಾ ಇದ್ದಾನೆ. ಮೇಲೆ ಪ್ರೇಮ ವಿವಾಹ ಮಾಡ್ಕೊಂಡಿದ್ದ ಆ ದರಿದ್ರವನ್ನು ಮನೆಗೆ ತಂದಿದ್ದಾನೆ. ಅಲ್ಲಿ ಗಂಡ, ಇಲ್ಲಿ ಹೆಂಡತಿ, 3 ಹೊತ್ತು ಹೊಟ್ಟೆ ತುಂಬ ತಿನ್ಲಿಕ್ಕೆ ಇದೇನು ಧರ್ಮಛತ್ರ ಅಲ್ಲ ರೀ, ಸಂಸಾರ. ಆ ಮಾತುಗಳು ಕೇಳಿ ಅಂಜಲಿಯ ಕಣ್ಣಿನಲ್ಲಿ ಕಣ್ಣೀರು ಕಾರುತ್ತದೆ. ಮನಸ್ಸಿಗೆ ನೋವಾಗುತ್ತಿದ್ದರೂ ನೋವಾಗುತ್ತಿದೆ ಎಂದು ಹೇಳಿಕೊಳ್ಳಲಾರದೇ ಇದ್ದಳು. ದುಃಖದಿಂದ ಅತ್ತೆ ಮಾವನವರ ರೂಮಿಗೆ ಹೋದಳು. ಪಾರ್ವತಿ ಚಿಕ್ಕ ಸೊಸೆ ಅಂಜಲಿಯನ್ನು ನೋಡಿದಳು. ಅಂಜಲಿಯ ಕಣ್ಣಿನ ತುಂಬ ಕಣ್ಣೀರು ಸುರಿಯುತ್ತಿರುತ್ತದೆ. ಏನೇ ಸೊಸೆ, ಯಾವಾಗ ನೋಡಿದ್ರೂ ಅಳು ಮುಖ ಹಾಕ್ಕೊಂಡಿರ್ತೀಯಾ? ಏನೇ ಕಳ್ತೀಯಾ? ನೀನು ಕಾಲಿಟ್ಟ ದಿನದಿಂದ ನನಗೆ ಮನಃಶಾಂತಿ ಇಲ್ಲದೆ ಹೋಯ್ತು. ನಾವು ಅಳಬೇಕು ಅಂಥದ್ರಲ್ಲಿ ತಂದಿದ್ದನ್ನ ಅಲ್ಲಿಟ್ಟು ಹೊರಟು ಹೋಗು. ಅಂಜಲಿ ತಂದಿದ್ದೆಲ್ಲವನ್ನು ಟೇಬಲ್ ಮೇಲಿಟ್ಟು ಹೊರಗೆ ಬಾಗಿಲ ಹತ್ತಿರ ಹೋಗುತ್ತಿರುವಾಗ, ದೊಡ್ಡ ಸೊಸೆ ಸಲಾಡ್ ಕೊಡು ಅಂತ ಹೇಳಿದ್ಲಲ್ಲ, ಕೊಟ್ಯಾ? ಇನ್ನೂ ಮಾಡಿಲ್ಲ ಅತ್ತೆ, ಮಾಡ್ಕೊಡ್ತೀನಿ. ಯಾವಾಗ ಮಾಡ್ತೀಯ ನೀನು? ಬೇಗನೆ ಹೋಗಿ ಆ ಕೆಲಸ ಮಾಡು, ಇಲ್ಲಾಂದ್ರೆ ಆ ಸೊಸೆ ಬೇಜಾರಾಗ್ತಾಳೆ. ಅದನ್ನು ನಾನು ನೋಡಲಾರೆ. ಹಾಗೆ ಅತ್ತೆ ಎಂದು ಹೇಳಿ ಅಡುಗೆ ಮನೆಗೆ ಹೋದಳು. ಅಂಜಲಿ ದುಃಖ ಪಡುತ್ತಾ ಮುಖಕ್ಕೆ ಕೈ ಅಡ್ಡ ಇಟ್ಟುಕೊಂಡು ಅಳುತ್ತಾಳೆ. ಸ್ವಲ್ಪ ಹೊತ್ತಿಗೆ ಸುಧಾರಿಸಿ ಕಣ್ಣೀರು ಒರೆಸಿಕೊಂಡು ಫ್ರೂಟ್ ಸಲಾಡ್ ತಯಾರು ಮಾಡಿ ತನ್ನ ವಾರಗಿತ್ತಿ ಕಿನ್ನರ ರೂಮ್ಗೆ ಹೋಗುತ್ತಾಳೆ. ಬಾಗಿಲ ಮೇಲೆ 2 ಸಲ ಹೊಡೆದು ಹಾಗೆ ನಿಂತುಕೊಳ್ಳುತ್ತಾಳೆ. ರೂಮ್ ಒಳಗೆ ಬೆಡ್ ಮೇಲೆ ಕುಳಿತು ವೀಕ್ಲಿ ಓದುತ್ತಿದ್ದ ಕಿನ್ನರ ಬಾಗಿಲು ತಟ್ಟಿದ ಸೌಂಡ್ ಕೇಳಿ ಚೆನ್ನಾಗಿ ನಗುತ್ತಾ, ನಾನು ಬಾಗಿಲು ತೆಗೆಯೋವರೆಗೂ ಅಲ್ಲೇ ನಿಲ್ಬೇಕು ಅಂತ ಅತ್ತೆ ಹೇಳಿದ್ಲಲ್ಲ, ಇರ್ತಾಳೆ ಬಿಡು. ಇನ್ನೇನು 10 ನಿಮಿಷದ ನಂತರ ಬಾಗಿಲು ತೆಗಿತೀನಿ. ಆ ತನಕ ನನಗೆ ತಂದಿದ್ದು ಹಿಡ್ಕೊಂಡು ನಿಂತಿರ್ತಾಳೆ. ರೂಮ್ ಹೊರಗಡೆ ಅಂಜಲಿ ಫ್ರೂಟ್ ಸಲಾಡ್ ಹಿಡಿದುಕೊಂಡು ನಿಂತಿರುತ್ತಾಳೆ. 2 ನಿಮಿಷ, 5 ನಿಮಿಷ, 10 ನಿಮಿಷ ಕೂಡ ಆಯಿತು. ಆದರೂ ಬಾಗಿಲು ತೆಗೆಯುವುದಿಲ್ಲ. ಇನ್ನು ನಿಂತುಕೊಳ್ಳುವ ಸಹನೆ ಇಲ್ಲದೆ ಬಂದು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ. ಆಗಲೇ ಅಲ್ಲಿಗೆ ತನ್ನ ರೂಮಿನಿಂದ ಹೊರಗೆ ಬರುತ್ತಾಳೆ ಅತ್ತೆ ಪಾರ್ವತಿ. ಅದನ್ನು ಗಮನಿಸದೆ ಹಾಗೆ ಕುಳಿತುಕೊಂಡಿದ್ದಳು ಅಂಜಲಿ. ಅಯ್ಯೋ ಅಯ್ಯೋ ಅಯ್ಯೋ, ಕೆಲಸ ಮಾಡು ಅಂತ ಹೇಳಿದ್ರೆ ನನ್ನ ಮಾತು ಲೆಕ್ಕಕ್ಕೆ ಮಾಡದೆ ಇಲ್ಲಿ ಬಂದು ಸೋಫಾದಲ್ಲಿ ಕೂತ್ಕೋತೀಯಾ? ಹುಟ್ಟಿದ ಮನೆಯಿಂದ ತರಕ್ ಏನು ಇಲ್ವಾದ್ರೂ ತುಳಿದ ಮನೆಯಿಂದ ಮಾತ್ರ ಎಲ್ಲವೂ ಅನುಭವಿಸ್ಬೇಕು. ಛೀ, ನಾಚಿಕೆ ಇಲ್ಲದವಳು. ಅದೆಲ್ಲ ಅತ್ತೆ, ಅಕ್ಕಂಗೆ ಫ್ರೂಟ್ ಸಲಾಡ್ ಮಾಡಿದೆ. ರೂಮ್ಗೆ ಬಂದು 2 ಸಲ ಬಾಗಿಲು ತಟ್ಟದೆ. 10 ನಿಮಿಷವಾದ್ರೂ ಬಾಗಿಲು ತೆಗ್ದಿಲ್ಲ. ಅದಲ್ಲದೆ ಬೆಳಗ್ನಿಂದ ನಿಂತು ಕೆಲಸ ಮಾಡ್ತಿದ್ದೀನಲ್ವಾ, ಅದಕ್ಕೆ ಕಾಲು ಎಳಿತಾ ಇದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇಷ್ಟರಲ್ಲಿ ಬಾಗಿಲು ತೆಗೆದ ಕಿನ್ನರ ಅವರ ಹತ್ತಿರ ಬರುತ್ತಾಳೆ. ಪಾರ್ವತಿ ಕೇಳುತ್ತಾಳೆ, ಇಲ್ಲ ಅತ್ತೆ, ನನಗೆ ಬಾಗಿಲು ತಟ್ಟಿದ ಸೌಂಡೇ ಕೇಳಿಲ್ಲ. ಕೇಳಿದ್ರೆ ನಾನು ತಕ್ಷಣ ಬಂದು ಬಾಗಿಲು ತೆಗಿತಿದ್ದೀನಲ್ಲ. ಏನಕ್ಕೆ ಅಷ್ಟೆಲ್ಲ ಸುಳ್ಳು ಹೇಳ್ತಾ ಇದೀಯಾ? ನಮ್ಮ ಅತ್ತೆ ಆದ್ರಿಂದ ನಿನ್ನನ್ನ ಸಾಕ್ತಾ ಇದ್ದಾಳೆ. ಅದೇ ಮತ್ತೊಂದು ಅತ್ತೆ ಆಗಿದ್ರೆ ನಿನ್ನನ್ನ ಯಾವಾಗ್ಲೂ ಹೊರಗಟ್ತಾ ಇದ್ರು. ಜಾಗ್ರತೆ ಎಂದು ಕೋಪದಿಂದ ಅಂಜಲಿ ಕೈಯಿಂದ ಫ್ರೂಟ್ ಸಲಾಡ್ ತೆಗೆದುಕೊಂಡು ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿದ ಅತ್ತೆ ಪಾರ್ವತಿ ಸೊಸೆ ಅಂಜಲಿಯನ್ನು ಬೈಯುತ್ತಾಳೆ. ಅದನ್ನು ನೋಡಿದ ಶಿವಯ್ಯ ಪಾರ್ವತಿಗೆ ಏನೂ ಅನ್ನಲಾರದೆ ಮನೆಯಿಂದ ಹೊರಗೆ ಬರುತ್ತಾನೆ. ಹಾಗೆ ದಾರಿಯುದ್ದಕ್ಕೂ ನಡೆಯುತ್ತಾ ತನ್ನ ಮಗ ಸುಧೀರ್ಗಾಗಿ ಹುಡುಕುತ್ತಾ ಇರುತ್ತಾನೆ. ಸುಧೀರ್ ಒಂದು ಮರದ ಕೆಳಗೆ ಕುಳಿತುಕೊಂಡಿರುತ್ತಾನೆ. ತನ್ನ ಹತ್ತಿರ ಬಂದ ತಂದೆಯನ್ನು ನೋಡಿ ಸುಧೀರ್ ಎದ್ದು ನಿಲ್ಲುತ್ತಾನೆ. ಪರವಾಗಿಲ್ಲ, ಕೂತ್ಕೊಳ್ಳೋ, ನಿನ್ನ ಹತ್ರ ಮಾತಾಡಕ್ ಬಂದೆ.
ಯಾವ ವಿಷಯದ ಬಗ್ಗೆ ಅಪ್ಪ? ನಿನ್ನ ಬದುಕಿನ ಬಗ್ಗೆ, ನೀನು ಮಾಡ್ತಾ ಇರುವ ತಪ್ಪಿನ ಬಗ್ಗೆ, ನಿನ್ನ ಹೆಂಡತಿ ಅಂಜಲಿ ಪಡ್ತಿರುವ ಹಿಂಸೆ ಬಗ್ಗೆ. ಗಂಡ ಮಾಡಿದ ಕೆಲಸದಿಂದ ಹೆಂಡತಿಗೆ ತೊಂದರೆ ಇರುತ್ತೆ. ನಾನೇನ್ ಮಾಡ್ಲಿ ಅಪ್ಪ? ನಾನು ಆಗ ಓದ್ಲಿಲ್ಲ ಅಪ್ಪ, ಸೋಮಾರಿಯಾಗಿ ತಿರುಗದೆ ಮಜಾ ಮಾಡ್ತಾ ಇದ್ದೆ. ಈಗ ಅನುಭವಿಸ್ತಾ ಇದ್ದೀನಿ. ಚೆನ್ನಾಗಿ ಓದ್ತಾ ಇರೋ ಅಂಜಲಿನ ಮದುವೆ ಮಾಡ್ಕೋ ಅಂತ ಹಿಂದೆ ಬಿದ್ದು ಮದುವೆ ಮಾಡ್ಕೊಂಡೆ. ಮದುವೆಯಿಂದ ಅಂಜಲಿಗೆ ಓದನ್ನು ದೂರ ಮಾಡಿ ನರಕ ತೋರಿಸ್ತಾ ಇದ್ದೀನಿ. ಅದು ಮಾಮೂಲಿ ನರಕ ಅಲ್ಲ ಕಣೋ. ನೀನು ಕೆಲಸ ಮಾಡ್ತಾ ಇಲ್ಲ ಅಂತ, ಮನೆ ಖರ್ಚಿಗೆ ದುಡ್ಡು ಕೊಡ್ತಿಲ್ಲ ಅಂತ ನಿನ್ನಮ್ಮ ನಿನ್ನತ್ತಿಗೆ ಇಬ್ರು ಸೇರಿ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಕೆಲಸ ಮಾಡಬೇಕು ಅಂತ ನಂಗೂ ಇದೆ ಅಪ್ಪ, ಆದರೆ ನನ್ನನ್ನು ನಂಬಿ ಯಾರೂ ಕೆಲಸ ಕೊಡ್ತಾ ಇಲ್ಲ. ಯಾವುದಾದ್ರೂ ಶಾಪ್ ಇಟ್ಕೊಂಡು ಬದುಕೋಣ ಅಂದರೆ ಅದಕ್ಕೆ ಬೇಕಾದ ದುಡ್ಡು ಎಲ್ಲಿಂದ ತರಲಿ ಹೇಳು? ಸರಿನಪ್ಪ, ನೀನು ಯಾವ ಶಾಪು ಇಟ್ಕೋತೀಯಾ? ನಿನಗೆ ಎಷ್ಟು ದುಡ್ಡು ಬೇಕು? ಮೆಕ್ಯಾನಿಕ್ ಶಾಪ್ ಇಟ್ಕೋತೀನಿ ಅಪ್ಪ. ರೆಂಟ್, ಅಡ್ವಾನ್ಸ್, ಎಕ್ವಿಪ್ಮೆಂಟ್ಸ್, ಫಿಟ್ಟಿಂಗ್ ಟೂಲ್ಸ್ ಎಲ್ಲ ಕೊಡಬೇಕು. ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಪ್ಪ. ಶಿವಯ್ಯ ತನಗೆ ತಿಳಿದ ವ್ಯಕ್ತಿ ಹತ್ತಿರ ಮಾತನಾಡಿ ಮಗನಿಗೆ ದುಡ್ಡು ಕೊಡಿಸುತ್ತಾನೆ. ಸುಧೀರ್ ಮೆಕ್ಯಾನಿಕ್ ಶಾಪ್ ನಡೆಸುತ್ತಾ ಇರುತ್ತಾನೆ. ತನ್ನ ಗಂಡ ಕೆಲಸ ಮಾಡುತ್ತಿರುವುದನ್ನು ನೋಡಿ ಅಂಜಲಿ ಬಹಳ ಖುಷಿ ಪಡುತ್ತಾಳೆ. ಒಂದು ದಿನ ಸುಧೀರ್ ಅಂಜಲಿ ಹತ್ತಿರ ಹೇಳುತ್ತಾನೆ, ಸ್ವಲ್ಪ ದಿನ ಈ ತೊಂದರೆ ಸಹಿಸ್ಕೋ ಅಂಜಲಿ, ನಾನು ಕೂಡ ಮನೆ ಖರ್ಚಿಗೆ ದುಡ್ಡು ಕೊಡ್ತೀನಿ. ನಾನು ಮತ್ತೆ ಓದ್ಕೊಳ್ಳ ಸುಧೀರ್, ಕಲೆಕ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ಅಲ್ವಾ? ಓದ್ಕೋ ಅಂಜಲಿ, ನಾನು ನಿನ್ನನ್ನು ಓದಿಸ್ತೀನಿ. ಹಾಗೆ ದಿನಗಳು ಕಳೆಯುತ್ತದೆ. ಮನೋಹರ್ ಜೊತೆ ಸುಧೀರ್ ತನ್ನ ತಾಯಿಗೆ ಮನೆ ಖರ್ಚಿಗೆ ದುಡ್ಡು ಕೊಡುತ್ತಾ ಇದ್ದನು. ಅಮ್ಮ, ನಾನು ಮನೆ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದೀನಿ. ಇನ್ನು ನನ್ನ ಹೆಂಡತಿ ಮನೆ ಕೆಲಸದವಳಲ್ಲ. ಹಾಗೆ ನನ್ನ ಹೆಂಡತಿ ಹೊಲಿಗೆ ಕಸೂತಿ ಎಲ್ಲ ಕಲಿತಾ ಇದ್ದಾಳೆ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ತಾಳೆ ಎಂದು ಸುಳ್ಳು ಹೇಳಿ ಅಂಜಲಿಯನ್ನ IAS ಕೋಚಿಂಗ್ ಅಕಾಡೆಮಿಗೆ ಕಳಿಸುತ್ತಾನೆ ಸುಧೀರ್. ಆ ದಿನದಿಂದ ವರದಕ್ಷಿಣೆ ತಂದ ಸೊಸೆಗೆ ಅಡುಗೆ ಮಾಡುವುದು ತಪ್ಪಲಿಲ್ಲ. ದಿನಗಳು ಕಳೆಯುತ್ತಿತ್ತು. ಅಂಜಲಿ IAS ಪರೀಕ್ಷೆ ಬರೆಯುತ್ತಾಳೆ. ರಿಸಲ್ಟ್ಸ್ಗಾಗಿ ಎದುರು ನೋಡುತ್ತಾ ಇರುತ್ತಾಳೆ. ಕಿನ್ನರ, ಪಾರ್ವತಿ ಅತ್ತೆ ಸೊಸೆಯರಿಬ್ಬರು ಅಡುಗೆ ಮನೆಯಲ್ಲಿ ಕಷ್ಟಪಡುತ್ತಾ ಇದ್ದರು. ವರದಕ್ಷಿಣೆ ತಂದ ಸೊಸೆ ಕುಕ್ಕರ್ ಒಲೆ ಮೇಲಿಟ್ಟು ಮರೆತು ಹೋದಳು. ಕೆಲವು ವಿಸಿಲ್ ನಂತರ ಅದು ಸಿಡಿದು ಹೋಯಿತು. ಅತ್ತೆ ಸೊಸೆಯರ ಮುಖ ಮಾಸಿ ಹೋಯಿತು. ಅದನ್ನು ನೋಡಿದ ಅಂಜಲಿ ನಗುತ್ತಾಳೆ. ಕೆಲವು ದಿನದ ನಂತರ IAS ರಿಸಲ್ಟ್ಸ್ ಬಂದಿತ್ತು. ಅಂಜಲಿ IAS ಪಾಸ್ ಆಗಿರುತ್ತಾಳೆ. ಈಗ ಅಂಜಲಿ ಕಲೆಕ್ಟರ್. ಒಂದು ಪೊಲೀಸ್ ಜೀಪ್ ಸೈರನ್ ಮೊಳಗುತ್ತಾ ಒಂದು ಬಿಳಿ ಕಾರು ಪಾರ್ವತಿಯ ಮನೆ ಮುಂದೆ ಬಂದು ನಿಲ್ಲುತ್ತದೆ. ಅದನ್ನು ನೋಡಿ ಪೊಲೀಸರು ನಮ್ಮ ಮನೆಗೆ ಯಾಕೆ ಬಂದಿದರೋ ಎಂದು ಪಾರ್ವತಿ ಗಾಬರಿಯಾಗುತ್ತಾಳೆ. ಅತ್ತೆ, ಆ ಕಾರಿಗೆ ಕಲೆಕ್ಟರ್ ಅಂತ ಕೂಡ ಬರ್ದಿದೆ. ಅಯ್ಯೋ, ಕಲೆಕ್ಟರ್ ಕೂಡ ಬಂದ್ರಾ? ಏನ್ ನಡೀತಾ ಇದೆಯೇ ಎಂದು ಪಾರ್ವತಿ ಗಾಬರಿ ಪಡುತ್ತಿರುವಾಗ ಬಿಳಿ ಕಾರಿನಿಂದ ಅಂಜಲಿ ಇಳಿಯುತ್ತಾಳೆ. ಪೊಲೀಸರು ಸಲ್ಯೂಟ್ ಮಾಡುತ್ತಾರೆ. ಕಿನ್ನರ ಶಾಕ್ ಆಗುತ್ತಾಳೆ. ಅತ್ತೆ, ಅಂಜಲಿ ಕಲೆಕ್ಟರ್ ಆಗಿದ್ದಾಳೆ. ಕಿನ್ನರ ಹೇಳಿದ್ದು ನಂಬಲಾರದೆ ಹೋಗುತ್ತಾಳೆ ಅತ್ತೆ. ಅಂಜಲಿ ಮಾವ ಶಿವಯ್ಯನ ಹತ್ತಿರ ಬಂದು ಅವರ ಆಶೀರ್ವಾದ ತೆಗೆದುಕೊಂಡಳು. ನಂತರ ಗಂಡ ಸುಧೀರ್ನ ಹತ್ತಿರ ಹೋಗಿ ಅವನ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ಕಿನ್ನರ, ಪಾರ್ವತಿ ತಾವು ಅಂಜಲಿಯ ಜೊತೆಗೆ ನಡೆದುಕೊಂಡ ವರ್ತನೆ ಬಗ್ಗೆ ನಾಚಿಕೆ ಪಟ್ಟುಕೊಳ್ಳುತ್ತಾರೆ. ನನ್ನನ್ನು ಕ್ಷಮಿಸು ಸೊಸೆ, ನಿನ್ನನ್ನು ಕನಿಷ್ಠ ಒಂದು ಮನುಷ್ಯಳ ಹಾಗೆ ಕೂಡ ನೋಡ್ಲಿಲ್ಲ. ಈಗ ಎಲ್ರಿಗೂ ಹೇಳ್ತೀನಿ ನನ್ನ ಸೊಸೆ ಕಲೆಕ್ಟರ್ ಅಂತ. ಈಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸುಧೀರ್ ಭಾಯ್ ಎಂದು ಅಲ್ಲಿಂದ ಕಲೆಕ್ಟರ್ ಅಂಜಲಿ ಹೊರಟು ಹೋದಳು. ಚಿಕ್ಕದೇವರಪಲ್ಲಿ ಗ್ರಾಮದಲ್ಲಿ ಇರುವ ರಾಜಯ್ಯನಿಗೆ ಒಳ್ಳೆಯ ಹೆಸರಿದ್ದಿತ್ತು. ರೈತು ರಾಜಯ್ಯ ಅಂತ ಅವನಿಗೆ ಬಂದ ಹೆಸರಿಗಿಂತ ಉದ್ದನ ಜಡೆಯ ಹೆಂಡತಿಯ ಗಂಡ ಎನ್ನುವ ಹೆಸರೇ ಹೆಚ್ಚು. ಆ ಊರಿನವರು ಬರುತ್ತಾ ರೈತ ರಾಜಯ್ಯ ಎಂದು ಕರೆಯುವುದನ್ನು ಬಿಟ್ಟು ಉದ್ದ ಜಡೆ ರಾಜಯ್ಯ ಎಂದು ಕರೆಯಲಿಕ್ಕೆ ಶುರು ಮಾಡಿದರು. ಆ ಹೆಸರಿಗೆ ಕೂಡ ರಾಜಯ್ಯ ಅಭ್ಯಾಸವಾಗಿ ಹೋದನು. ಅವನ ಹೆಂಡತಿಯ ಹೆಸರು ಸುಭದ್ರ. ಆಕೆ ಅತಿಲೋಕ ಸುಂದರಿಯಲ್ಲ, ಆದರೆ ಅಂದವಾದ ಉದ್ದನೆಯ ಜಡೆ ಆಕೆಯ ಸ್ವಂತ. ಅದನ್ನು ನೋಡಿ ಸಂತೋಷಿಸುತ್ತಾ ಇದ್ದಳು. ಒಂದು ವಿಧದಲ್ಲಿ ಹೇಳಬೇಕಾದರೆ ಸಂಪಾದನೆಯೆಲ್ಲ ಸ್ವಾಹ ಮಾಡುತ್ತಿರುತ್ತದೆ. ಇನ್ನು ಮಗ ವಿನೋದ್ ತಂದೆಗೆ ವ್ಯವಸಾಯದಲ್ಲಿ ಸಹಾಯ ಮಾಡುತ್ತಿರುತ್ತಾನೆ. ಅದೇನಪ್ಪ, ಬೆಳೆದದ್ದು ದುಡ್ಡು ಬ್ಯಾಂಕಲ್ಲಿ ಬಂದಿರುತ್ತೆ, ಹೋಗಿ ತಗೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ಮತ್ತೆ ಹೋಗದೆ ಮನೆಯಲ್ಲೇ ಇದ್ದೀರಾ? ಆ ದುಡ್ಡು ತಗೊಂಡು ಬರಬೇಕು ಅಂದರೆ ನನಗೆ ಭಯವಾಗುತ್ತೆ ಕಣೋ. ಆ ಕಿರಾಣಾ ಶಾಪ್ನವನು ನಾನು ಮನೆಗೆ ಬರೋ ಮೊದಲೇ ದಾರಿನಲ್ಲಿ ಅಡ್ಡ ಹಾಕಿ ಎಳೆದ್ಕೊಂಡ್ರೆ ಆಗ ಏನು ಪರಿಸ್ಥಿತಿ? ಅದಕ್ಕೆ ಕೂತ್ಕೊಂಡಿದ್ದೀನಿ. ಈ ದಿನ ಅಲ್ದಿದ್ರೆ ನಾಳೆ ಆದರೂ ಕೊಡಲೇಬೇಕಲ್ಲಪ್ಪ. ಇಲ್ಲ ಅಂದರೆ ಅವನು ಅಮ್ಮನ ಕೂದಲಿಗೆ ಬೇಕಾದ ಶಾಂಪೂ, ಆಯಿಲ್, ಕಲರ್ಸ್ ಕೊಡೋದಿಲ್ವಲ್ಲ. ಅದರಿಂದ ಅಮ್ಮ ನಮ್ಮ ಮೇಲೆ ಮೌನ ಯುದ್ಧ ಪ್ರಕಟಿಸ್ತಾಳೆ. ಹೌದು ಕಣೋ, ಕಲ್ಲು ಯಾವುದಾದ್ರೂ ನೋವಾಗೋದು ನಮ್ಮ ಕೈಯೇ ಅಲ್ವಾ? ತಪ್ಪಲ್ಲ ಅಂತೀಯಾ? ಹೌದಪ್ಪ, ತಪ್ಪಲ್ಲ. ಇನ್ನು ರಾಜಯ್ಯ ಮತ್ತೊಂದು ಮಾತನಾಡದೆ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಬ್ಯಾಂಕ್ ಹತ್ತಿರ ಹೋದನು. ವಿನೋದ್ ಏನೋ ಬುಕ್ಕಲ್ಲಿ ಲೆಕ್ಕ ಬರೆಯುತ್ತಾ ಇರುತ್ತಾನೆ.
ಇಷ್ಟರಲ್ಲಿ ಅವನ ತಾಯಿ ಸುಭದ್ರ ಕೂದಲು ಹಿಡಿದುಕೊಂಡು ಅವನ ಹತ್ತಿರ ಬರುತ್ತಾಳೆ. ಮಗು ವಿನೋದ್, ನಿನ್ ತಂದೆ ಎಲ್ಲಿಗೆ ಹೋಗಿದ್ದಾರೆ? ಬ್ಯಾಂಕಿಗೆ ಹೋಗಿದ್ದಾರಮ್ಮ. ಏನಮ್ಮ, ಏನಾದರೂ ಕೆಲಸ ಇದ್ದಿತ್ತಾ? ಕೆಳಗೆ ಶಾಪ್ನವನ ಹತ್ರ ಕೂಡ ಹೇಳಿದ್ದೀನಿ, ಒಂದ್ಸಲ ತಿಂಗಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ಸುಭದ್ರ ಮತ್ತೊಂದು ಮಾತನಾಡದೆ ಅಲ್ಲಿಂದ ಮಲಗುವ ಕೋಣೆಗೆ ಹೋಗುತ್ತಾಳೆ. ವಿನೋದ್ ಲೆಕ್ಕ ಬರೆದುಕೊಂಡಿರುತ್ತಾನೆ. ಇಷ್ಟರಲ್ಲಿ ಬ್ಯಾಂಕಿಗೆ ಹೋದ ರಾಜಯ್ಯ ದುಡ್ಡು ತೆಗೆದುಕೊಂಡು ಮನೆಗೆ ಬಂದನು. ಸೋಫಾದಲ್ಲಿ ಕುಳಿತುಕೊಂಡನು. ಅಷ್ಟೇ, ಕಿರಾಣಾ ಶಾಪ್ನ ಸುಬ್ಬಯ್ಯ ಮನೆಗೆ ಬಂದನು. ಉದ್ದ ಜಡೆಯ ರಾಜಯ್ಯ, ಇದೀಯಾ ಮನೆಯಲ್ಲಿ? ಇದ್ದೀನಿ, ಬನ್ನಿ. ನಾನೇ ನಿಮ್ಮ ಹತ್ರ ಬರೋಣ ಅಂದ್ಕೊಂಡೆ, ನೀವೇ ಬಂದ್ರಿ. ನಿಮ್ಗೇನಕ್ಕೆ ಶ್ರಮ ಹೇಳಿ? ಕಾಗಿ ಹತ್ರ ಇಲ್ಲ ಗುಬ್ಬಿ ಹತ್ರ ಹೇಳ್ಕಳ್ಸಿದ್ರು ನಾನು ಬರ್ತೀನಿ. ಗುಳ್ಳೆ ನರಿ ಹಾಗೆ ಯಾವಾಗ್ಲೂ ನಮ್ಮ ಮನೆ ಕಡೆಗೆ ನೋಡ್ತಾ ಕೂತಿದ್ರೆ ಇನ್ನು ಗುಬ್ಬಿ ಹತ್ರ ಹೇಳ್ಕಳಿಸಬೇಕಾದ ಅವಶ್ಯಕತೆ ಏನಿದೆ ಹೇಳಿ? ನಿಮ್ಮ ಮಗ ಬಹಳ ತಮಾಷೆಯಾಗಿ ಮಾತಾಡ್ತಾನೆ. ಮಗನಿಗೆ ಮದುವೆ ವಯಸ್ಸು ಬಂದಿದೆ. ಇನ್ನು ಬರೋ ಸೊಸೆನು ಉದ್ದ ಜಡೆಯವಳಾದ್ರೆ ಅತ್ತೆ ಸೊಸೆಯರು ಚೆನ್ನಾಗಿರ್ತಾರೆ. ಆವಾಗ ತಿರುಗಿ ನಿಮಗೆ ಡಬಲ್ ಆಗುತ್ತಲ್ಲ ಬಿಸ್ನೆಸ್. ಒಂದಲ್ಲ 2 ಖಾತೆ ಬರ್ಕೋಬೋದು. ನಮ್ಮಪ್ಪ ನಮ್ಮಮ್ಮನಿಗೆ, ನಾನು ನನ್ನ ಹೆಂಡತಿಗೆ ಆಯಿಲ್ ಹಾಕುತ್ತಾ ಹೆಂಡತಿ ಜಡೆ ಬಾಚ್ಕೊಂಡು ಕೂತ್ಕೋ ಅಂತ ಹೇಳ್ತೀರಾ, ಅಷ್ಟೇನಾ? ಅದಲ್ಲ ಬಾಬು ಎಂದು ಏನೋ ಹೇಳಲಿಕ್ಕೆ ಹೋಗುತ್ತಿರುವಾಗ ರಾಜಯ್ಯ ದುಡ್ಡು ಕೊಟ್ಟು, ತಗೊಳ್ಳಿ ನಿನ್ನ ಖಾತಾ ದುಡ್ಡು. ಸುಬ್ಬಯ್ಯ ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು. ರಾಜಯ್ಯ, ವಿನೋದ್ ಇಬ್ಬರು ಸೇರಿ ಸುಭದ್ರಳ ಹತ್ತಿರ ಬಂದರು. ಸುಭದ್ರ ಎದ್ದು ಕುಳಿತಳು. ವಿನೋದ್ ಮದುವೆ ಬಗ್ಗೆ ಮಾತನಾಡಿದರು. ಚಿಕ್ಕ ಜಡೆಯಿರುವ ಬಡವರ ಮನೆಯ ರವಳಿಯ ಜೊತೆ ವಿನೋದ್ನ ಮದುವೆ ಮಾಡುತ್ತಾರೆ. ಹೊಸ ಸೊಸೆ ಮನೆಯೊಳಗೆ ಕಾಲಿಡುತ್ತಾಳೆ. ಒಂದು ದಿನ ಅತ್ತೆ ಸೊಸೆಯರು ಹೊರಗೆ ಹೋಗೋಣ ಎಂದು ರೆಡಿಯಾಗುತ್ತಿರುತ್ತಾರೆ. ರವಳಿ ಬೇಗನೆ ರೆಡಿಯಾಗಿ ಅತ್ತೆ ಸುಭದ್ರಳ ಹತ್ತಿರ ಬಂದು ಹೀಗನ್ನುತ್ತಾಳೆ. ಅತ್ತೆ, ಓ ಅತ್ತೆ, ಎಷ್ಟು ಹೊತ್ತು ರೆಡಿ ಆಗ್ತಿದ್ದೀರಾ? ಮದುವೆ ನಿಮಗೆ ಅಲ್ಲ ಅಂತ ನೆನ್ಪಿಸ್ಕೊಳ್ಳಿ. ಏನೇ ಚಿಕ್ಕ ಜಡೆ ಸೊಸೆ? ನನ್ನ ಹಾಗೆ ನಿನಗೂ ದೊಡ್ಡ ಜಡೆ ಇದ್ದಿದ್ರೆ ಗೊತ್ತಾಗ್ತಿತ್ತು. ನನಗೆ ನಿನ್ನ ಹಾಗೆ ಚಿಕ್ಕ ಜಡೆ ಇಲ್ವಲ್ಲ. ನಾನು ಬೇಗನೆ ರಬ್ಬರ್ ಬ್ಯಾಂಡ್ ಹಾಕೊಂಡು ಬರೋದಕ್ಕೆ. ನನ್ನ ಉದ್ದೇಶ ಅದಲ್ಲ ಅತ್ತೆ. ನಿನ್ನ ಉದ್ದೇಶ ಏನಾದ್ರೂ ಆಗ್ಲಿ ಸೊಸೆ, ಇಷ್ಟು ದೊಡ್ಡ ಜಡೆ ಬಾಚ್ತಾ ಇದ್ರೆ ಮಾಮೂಲು ವಿಷಯ ಅಂದ್ಕೊಂಡ್ಯಾ ಏನು? ನೀನು ಮಾತನಾಡಿದಷ್ಟು ಸುಲಭ ಅಲ್ಲ ಸೊಸೆ. ಈ ಮುದಿ ವಯಸ್ಸಲ್ಲಿ ಇಷ್ಟು ದೊಡ್ಡ ಜಡೆ ಅದಾದ್ರೂ ಹೇಳಿ ಅತ್ತೆ. ಗುಂಡ್ಗೀಸಿಕೊಂಡಿದ್ರೆ ಏನ್ ಮಾತಾಡ್ತಿದ್ಯೆ ದರಿದ್ರ ಮುಖ ಹಾಕ್ಕೊಂಡು? ನೀನ ಮಾವನರಿಗೆ ನನ್ನ ಜಡೆ ಅಂದ್ರೆ ಬಹಳ ಇಷ್ಟ. ಈ ಜಡೆಗಾಗಿ ಕಿರಾಣಾ ಶಾಪನ್ನು ಬದುಕಿಸ್ತಾ ಇದ್ದಾರೆ. ಈ ಮಾತು ಅವ್ರ ಮುಂದೆ ಆಡಬೇಡ. ಏನಾದ್ರೂ ಅಂದ್ರೆ ಅವ್ರ ಕೋಪ ನಿಂಗೆ ಗೊತ್ತಲ್ಲ. ನಿನ್ ಜೊತೆ ಮಾತಾಡುವಾಗ ಮುಖ್ಯವಾಗಿ ಕೂದಲು ಬಗ್ಗೆ ಮಾತಾಡಬೇಡ. ಸ್ವಲ್ಪ ನೋಡ್ಕೊಂಡು ಮಾತಾಡು. ಹೌದು ಪಾಪ, ಮಾವಯ್ಯ ನಿಮ್ ಜಡೆ ಭಾರನ ಹೊರಲಾರ್ದೆ ಎಷ್ಟು ಬಗ್ಗಿ ಹೋಗಿದಾರೋ, ಎಷ್ಟು ಸಣ್ಣಗಾಗಿ ಹೋಗ್ತಾ ಇದ್ದಾರೋ ನೋಡಿದ್ರೆ ಗೊತ್ತಾಗುತ್ತೆ. ನಿನಗೆ ನನ್ನ ಹಾಗೆ ಜಡೆ ಇಲ್ಲ ಅಂತ ಹೊಟ್ಟೆ ಕಿಚ್ಚು ಇಟ್ಕೊಂಡು ನನ್ನ ಜಡೆ ನೋಡ್ಕೊಂಡು ಕಣ್ಣಲ್ಲಿ ಬೆಂಕಿ ಉರಿಸ್ತಾ ಇದೀಯಾ. ಹೊಟ್ಟೆ ಕಿಚ್ಚು ಇಲ್ಲ, ಕುತಂತ್ರವೂ ಇಲ್ಲ. ನನಗೆ ಹೀಗೆ ಚೆನ್ನಾಗಿದೆ. ನಿಮ್ಮ ಹಾಗೆ ಕೂದಲು ಬೆಳೆಸ್ಕೊಂಡು ಎದುರಿನವ್ರಿಗೆ ತೋರಿಸ್ಕೊಳ್ಬೇಕಾಗಿಲ್ಲ. ಇಷ್ಟರಲ್ಲಿ ಹಾಲ್ನಲ್ಲಿರುವ ಫೋನ್ ರಿಂಗ್ ಆಯಿತು. ಆ ಶಬ್ದ ಕೇಳಿ ರವಳಿ ಫೋನ್ ಹತ್ತಿರ ಹೋಗಿ ಫೋನ್ ಕೈಗೆ ತೆಗೆದುಕೊಂಡು, ಹಲೋ, ಯಾರು? ಅಮ್ಮ ರವಳಿ, ನಾನು ನಿನ್ನ ದೊಡ್ಡಮ್ಮ. ಫಂಕ್ಷನ್ಗೆ ಬರ್ತೀನಿ ಅಂದ್ಯಲ್ಲ, ಏನು ನಿಮ್ಮ ಅತ್ತೆ ಸೊಸೆಯರು ಬರಲಿಲ್ಲ ಯಾಕೆ? ಎಲ್ಲ ಚೆನ್ನಾಗೇ ಇದೆಯಲ್ಲ? ಎಲ್ಲ ಚೆನ್ನಾಗೇ ಇದೆ ದೊಡ್ಡಮ್ಮ. ನಮ್ಮ ಅತ್ತೆ ಏನೋ ಹೊರಗಡೆ ಕೆಲಸ ಇದೆ ಅಂತ ಪಕ್ಕದವ್ರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬರ್ತೀವಿ. ಬೇಡ ಬಿಡಮ್ಮ, ಫಂಕ್ಷನು ಆಗೋಗಿದೆ. ನೀವು ಮನೆ ಹತ್ರನೇ ಇರಿ. ರವಳಿ ಸರಿ ಎಂದು ಫೋನ್ ಇಟ್ಟು ಬಿಟ್ಟಳು. ಅತ್ತೆ ಸುಭದ್ರ ರವಳಿ ಮಾತು ಕೇಳಿ ಕೋಪದಿಂದ, ಏನೇ ಮನೆಯಲ್ಲಿದ್ರು ಪಕ್ಕದೂರಲ್ಲಿ ಇದ್ದೀನಿ ಅಂತ ಹೇಳ್ದಿಯಲ್ಲ ಫೋನಲ್ಲಿ? ದೊಡ್ಡಮ್ಮ ಫೋನ್ ಮಾಡಿದ್ರು, ಫಂಕ್ಷನ್ಗೆ ಬಂದಿಲ್ಲ, ಏನಾಯ್ತು ಅಂತ ಕೇಳಿದ್ರು. ಅದಕ್ಕೆ ನಾನು ಅತ್ತೆ ಬೆಳಗ್ಗೆಯಿಂದ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೆ ತೀರಾ ಲೇಟ್ ಆಗಿದೆ ಅಂತ ಹೇಳಿದ್ರೆ ನಗ್ತಾರೆ, ಅದಕ್ಕೆ ಹಾಗೆ ಹೇಳಿದೆ. ಸರಿ, ನಾನು ತಯಾರಾಗಿದ್ದೀನಿ, ಇನ್ನು ಹೋಗೋಣ ಬಾ. ಎಲ್ಲಿಗೆ ಹೋಗೋದತ್ತೆ? ಎಲ್ಲರೂ ತಿಂದಿದ್ದು ಎತ್ತಲಿಕ್ಕ? ಅದೇನೇ ಹಾಗಂತೀಯಾ? ಏನತ್ತೆ, ಇನ್ನೇನು ಬೇಕು? ಫಂಕ್ಷನ್ನು ಆಗೋಯ್ತಂತೆ. ಅಯ್ಯೋ ಹೌದಾ? ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದು ವೃತ್ತ ಆಗೋಯ್ತು. ಸರಿ ಬಿಡು, ನಾನು ಸೀರೆ ಬದಲಾಯಿಸಿ ಬರ್ತೀನಿ. ನೀನು ಕೊಬ್ಬರಿ ಎಣ್ಣೆ ತಗೊಂಡು ಬಾ, ನನ್ನ ಕೂದಲಿಗೆ ಹಚ್ಚುವಂತೆ ಎಂದು ರೂಮಿನೊಳಗೆ ಹೋದಳು. ಆಯಿಲ್ ತಂದ ರವಳಿ ಅತ್ತೆಯ ಕೂದಲಿಗೆ ಹಚ್ಚಿದಳು. ಅತ್ತೆ ಕೂದಲು ಹೆಚ್ಚಿದ್ದರಿಂದ ರವಳಿಯ ಕೈಗೆ ನೋವಾಯಿತು. ಇಷ್ಟರಲ್ಲಿ ಸುಭದ್ರ, ಏನೇ ಹಚ್ಚೋದು? ಸ್ವಲ್ಪ ಚೆನ್ನಾಗಿ ಮರ್ದನ ಮಾಡು, ತಲೆ ನೋಯ್ತಾ ಇದೆ. ಕೈ ಎಳೀತಾ ಇದೆ ಅತ್ತೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ನಂತರ ಆಯಿಲ್ ಹಚ್ತೀನಿ.
ಏನೇ ತಿನ್ಲಿಕ್ಕೆ ಕೈ ನೋಯೋದಿಲ್ಲ ಆದ್ರೆ ಎಣ್ಣೆ ಹಾಕು ಅಂದ್ರೆ ನಿನಗೆ ಸೋಂಬೇರಿತನ ಆಗುತ್ತೆ. ನಿಜವಾಗಿ ಅತ್ತೆ, ನನ್ನ ಕೈ ಬಹಳ ನೋಯ್ತಾ ಇದೆ. ನೀನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ವೇ? ತಲೆಗೆ ಎಣ್ಣೆ ಹಚ್ಚಿದ ನಂತರವೇ ಹೋಗು. ರವಳಿಗೆ ಎಷ್ಟೋ ಕೈ ನೋಯುತ್ತಿತ್ತು. ಎಷ್ಟು ಬೇಡಿಕೊಂಡರೂ ಅತ್ತೆ ಕೇಳುವುದಿಲ್ಲ. ಖಚಿತವಾಗಿ ಎಣ್ಣೆ ಹಾಕು ಅನ್ನುತ್ತಾಳೆ. ಏನಾದರೂ ಆಗಲಿ, ಏನು ಮಾಡಲಿಕ್ಕೂ ಆಗದೆ ರವಳಿ ಎಣ್ಣೆ ಹಚ್ಚುತ್ತಾ ಇರುತ್ತಾಳೆ. ಸುಭದ್ರ ಹಾಗೆ ಮಲಗಿಬಿಡುತ್ತಾಳೆ. ಆಗ ರವಳಿ ಕೋಪ ಬಂದು ಕೂದಲೆಲ್ಲ ಕತ್ತರಿಸಿ ಬಿಡುತ್ತಾಳೆ. ಏನು ಮಾಡುತ್ತಾಳೋ ಎಂದು ರವಳಿಗೆ ಅರ್ಥವಾಗುತ್ತಿಲ್ಲ. ಮಾರನೇ ದಿನ ಸುಭದ್ರ ಎದ್ದಾಗ ಗುಂಡು ಕಾಣಿಸುತ್ತದೆ. ಭಯ ಹೋಗುತ್ತಾಳೆ. ಅವಳಿಗೆ ಎಲ್ಲ ಅಯೋಮಯವಾಗಿರುತ್ತದೆ. ಯಾರು ತನಗೆ ಗುಂಡು ಗೀಸಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ. ರವಳಿಯನ್ನು ಕರೆಸಿದಳು. ರವಳಿ ಭಯಪಡುತ್ತಾ ಬರುತ್ತಾಳೆ. ಕೋಪದಿಂದ ಸುಭದ್ರ ರವಳಿಯನ್ನು ಬೈಯುತ್ತಾಳೆ. ತನಗೆ ಸಂಬಂಧ ಇಲ್ಲ ಎಂದು ರವಳಿ ಅಳುತ್ತಾಳೆ. ಆದರೂ ಸುಭದ್ರ ಕೇಳಿಸಿಕೊಳ್ಳುವುದಿಲ್ಲ. ಬೈಯುತ್ತಲೇ ಇರುತ್ತಾಳೆ. ಈಗ ನಾನು ಹೊರಗೆ ಹೇಗೆ ಹೋಗ್ಲಿ? ಈಗ ನಾನು ಹೊರಗೆ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು? ವಿಗ್ ಹಾಕ್ಕೊಂಡು ಹೋಗಿ ಅತ್ತೆ. ನೀವೇನೂ ಭಯ ಪಡ್ಕೋಬೇಡಿ, ವಿಗ್ ಹಾಕ್ಕೊಳ್ಳಿ ಎಂದು ಸಲಹೆ ಕೊಟ್ಟಳು ಸೊಸೆ ರವಳಿ. ಇನ್ನು ಮಾಡಲಿಕ್ಕೆ ಏನೂ ಇಲ್ಲದೆ ಸುಭದ್ರ ವಿಗ್ ಹಾಕಿಕೊಂಡಳು. ಆ ವಿಷಯ ಸುಭದ್ರ ಮರೆತು ಹೋಗುವುದಿಲ್ಲ. ಆದರೆ ರವಳಿ ಮಾತ್ರ ಮರೆತು ಹೋಗಿರುತ್ತಾಳೆ. ಅದಕ್ಕೆ ತಕ್ಕ ಹಾಗೆ ದೊಡ್ಡ ಜಡೆಯ ಹೆಂಗಸು ಎಂದು ಮೀಡಿಯಾದವರು ಇಂಟರ್ವ್ಯೂ ಮಾಡಲಿಕ್ಕೆ ಸುಭದ್ರಳ ಮನೆಗೆ ಬರುತ್ತಾರೆ. ಸುಭದ್ರಳನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹೇಳಿ, ನೀವು ನಿಮ್ಮ ಕೂದಲು ಇಷ್ಟು ಉದ್ದವಾಗಿ ಇರೋದಕ್ಕೆ ಏನು ಉಪಯೋಗಿಸ್ತೀರಾ? ಸುಭದ್ರ ಸ್ವಲ್ಪ ಗಾಬರಿಯಿಂದ ಅಯೋಮಯವಾಗಿರುತ್ತಾಳೆ. ತನ್ನ ಜಡೆ ವಿಗ್ ಎಂದು ತಿಳಿಯದೇ ಇರಲಿ ಎಂದು ಗೊತ್ತಾಗದೇ ಇರಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾ ಇರುವಾಗ ಸುಭದ್ರಳ ವಿಗ್ ಮೇಲೆ ಒಂದು ಹುಳ ಬಂದು ಬೀಳುತ್ತದೆ. ಅದನ್ನು ನೋಡಿದ ರವಳಿ ನಡೆಯುತ್ತಾ ಇರುವುದು ಇಂಟರ್ವ್ಯೂ ಎನ್ನುವ ವಿಷಯ ಮರೆತು ಹೋಗಿ ಅತ್ತೆಗೆ ಹೇಳಿದರೆ ಸರಿ ಮಾಡಿಕೊಳ್ಳುತ್ತಾಳೆ ಎನ್ನುವುದೂ ಮರೆತು ಹೋಗಿ ಓಡಿಕೊಂಡು ಬಂದು ಅತ್ತೆಯ ವಿಗ್ ಎಳೆಯುತ್ತಾಳೆ. ಅಷ್ಟೇ, ಅದನ್ನು ನೋಡಿದ ಆಂಕರ್ ಅದುರು ಬಿದ್ದು ಅಲ್ಲಿಂದ ಓಡಿ ಹೋದಳು. ಸುಭದ್ರ ಕೋಪದಿಂದ ನೋಡುತ್ತಾಳೆ. ರವಳಿ ಅಯೋಮಯವಾಗಿ ನೋಡುತ್ತಾಳೆ.